ಹೌದು, ಆಯಿತು, ಯಾರಿಗೋ ಮಹಿಳೆಗೆ ಬರ್ತಾ ಇಲ್ಲ, ಯಾರಿಗೋ ಹಣ ಸಿಕ್ಕಲಿಲ್ಲ, ಸತ್ತವರು ಖಾತೆಯಲ್ಲೂ ಕೂಡ ಹಣ ಹೋಗ್ತಾ ಇದೆ, ಅಥವಾ ಅದನ್ನ ಯಾರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಏನ್ ಮಾಡಬಹುದಾಗಿತ್ತು ಪ್ರತಿಪಕ್ಷ, ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ? ಸರ್, ಇವತ್ತು ಇವ್ರು ಮಾಡಿರೋದು ಹೇಗೆ, DBT ಅಕೌಂಟ್, ಡೈರೆಕ್ಟ್ ಅಕೌಂಟ್ಗೆ ಇವರು ಅಮೌಂಟ್ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ. ಇವತ್ತು ಬ್ಯಾಂಕ್ ಅಲ್ಲಿ ಏನ್ ಅಕ್ಸೆಸ್ ಇದೆ, ಏನ್ ಅಕ್ಸೆಸ್ ಇಲ್ಲ ಅನ್ನೋದು ಬ್ಯಾಂಕ್ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಇವತ್ತು ನಾವು ಬ್ಯಾಂಕ್ ಅಲ್ಲಿ ಒಂದು 500 ರೂಪಾಯಿ ತೆಗಿಬೇಕಾದ್ರೆ, ನಾವು ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ನಾವು ಡ್ರಾ ಮಾಡ್ಕೊಂಡ್ ಬರ್ಬೇಕಾದ್ರೆ ಯಾವ ರೀತಿ ಎಲ್ಲ ಇವತ್ತು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಅಂತ ನೋಡಿದಿರಿ. ಸೈನ್ ವೆರಿಫೈ ಮಾಡ್ತಾರೆ, ಎಬ್ಬೆಟ್ ವೆರಿಫೈ ಮಾಡ್ತಾರೆ, ಅದನ್ನೆಲ್ಲ ಮುಖ ನೋಡ್ತಾರೆ, ತೆಗೆದು ನೋಡಾದ್ಮೇಲೆ ಅವ್ರ ಅಕೌಂಟ್ ಅಲ್ಲಿ ವೆರಿಫೈ ಮಾಡಿ ಅಕೌಂಟ್ ನ ಆಕ್ಟಿವ್ ಇರೋದು ನೋಡ್ತಾರೆ. ಆ ರೀತಿ ಒಂದು ಇನ್ಸ್ಟ್ರಕ್ಷನ್ ಕೊಡಿ ಎಲ್ಲ ಬ್ಯಾಂಕ್ಗಳಿಗೂ. ನೀವು ಏನ್ ಇವತ್ತು DBT ಮಾಡಿದಿರಲ್ಲ, ಇವತ್ತು ಯಾರ್ಯಾರ ಖಾತೆಯಲ್ಲಿ ಯಾರ್ಯಾರು ಸತ್ತೋಗಿದ್ದಾರೆ, ಸತ್ತೋಗಿರೋ ಖಾತೆಗಳನ್ನ ಬಂದ್ ಮಾಡಿ ಅಂತ ಬ್ಯಾಂಕ್ ಇನ್ಸ್ಟ್ರಕ್ಷನ್ ಕೊಡಿ. ನೀವು ಇವತ್ತು ತಗೊಂಡ್ಬರ್ತಾ ಇರೋದೇನು ಅಂತಂದ್ರೆ ಬಯೋಮೆಟ್ರಿಕ್ ಅಲ್ಲಿ ಈ ಕೂಲಿ ಕಾರ್ಮಿಕರು ಹೆಬ್ಬೆಳುಗಳಲ್ಲಿ ಗುರ್ತೇ ಇರಲ್ಲ, ವಯಸ್ಸಾಗಿರೋರು ಕಣ್ಣೇ ಕಾಣಿಸಲ್ಲ. ಇವತ್ತು ನೀವು ಸರ್ವರ್ಗಳು ಹಳ್ಳಿಗಳ ಕಡೆ ಸರ್ವರ್ಗಳು ಪ್ರಾಬ್ಲಮ್ ಇದಾವೆ. ಇವತ್ತು ನೀವು ಅದೇ ತರ ಏನೋ ನೀವು ಬಯೋಮೆಟ್ರಿಕ್ ಹಾಕ್ಬೇಕು, ಯಂತ್ರಗಳು ಉಪಯೋಗಿಸ್ಬೇಕಂತಂದ್ರೆ ಇನ್ನು ಆಡಳಿತ ಹೆಚ್ಚಾಗುತ್ತೆ, ಇನ್ನು ದುಂದು ವೆಚ್ಚ ಜಾಸ್ತಿ ಆಗುತ್ತೆ. ಮತ್ತೆ ಇವತ್ತು ಎಲ್ಲಾನು ಕೂಡ ಅವರು ಜೀವನ ಅವಲಂಬಿಸ್ಕದೆ ಎಲ್ಲ ವ್ಯವಸ್ಥೆಯಲ್ಲಿ ಇರ್ತಾರೆ. ಇವರು ಒಂದು ಏನನ್ನ ಸರ್ವರ್ ಡೌನ್ ಆಯ್ತು ಅಂದ್ರೆ ಆ ಸವಲತ್ತುಗಳಿಂದ ಎಲ್ಲ ಕೈ ಬಿಟ್ಟು ಹೋಗುತ್ತೆ. ಮತ್ತೆ ಒಂದು ಮಹಿಳೆಗೆ ಆ ಸವಲತ್ತು ಸಿಗ್ಲಿಲ್ಲ ಅಂದ್ರೆ 100 ಬಾರಿ ಓಡಬೇಕು. ಆ ಒಂದು OTP ಫೈಲ್ ಆಯ್ತಾ, ವಿಫಲ ಆಗೈತಾ, ಅವ್ರು ತಗೊಳಕ್ಕಾಗಲ್ಲ. ಇಲ್ಲ ಒಂದು ಅವ್ರದ್ದು ಬಯೋಮೆಟ್ರಿಕ್ ಅಲ್ಲಿ ಏನೋ ಮಿಸ್ಟೇಕ್ ಆಯ್ತು ತಗೊಳಕ್ಕಾಗಲ್ಲ, 5 ಏನಾದ್ರು ಮಿಸ್ಟೇಕ್ ಆಯ್ತು ತಗೊಳಕ್ಕಾಗಲ್ಲ. ತಾಂತ್ರಿಕ ದೋಷ ಹೇಳ್ಕೊಂಡು ಇವ್ರು ಎಸ್ಕೇಪ್ ಆಗಕ್ಕೆ ಇದೊಂದು ಕುತಂತ್ರವಾದ ಒಂದು ರೀತಿಯಾಗಿ ತಗೊಂಡು ಹೋಗ್ತಾ ಇದಾರೆ. ಇದು ಸರಿಪಡಿಸಕ್ಕೆ ಬ್ಯಾಂಕ್ಗಳಿದಾವೆ. ಬ್ಯಾಂಕ್ ಅಲ್ಲಿ DBT ಅಕೌಂಟ್ ಅಲ್ಲಿ ನೀವು ಆಗ್ತಾ ಇರೋದು ನೇರವಾಗಿ ಮಹಿಳೆ ಅಕೌಂಟ್ ಹೋಗುತ್ತೆ ಅಂತ ನೀವು ಘೋಷಣೆ ಮಾಡಿದ್ದೀರಿ. 2000 ಹೋಗಿದೆ, ಇಲ್ಲಿವರೆಗೂ ಹೋಗಿದೆ. ಇವನ್ ನಿಮ್ದೇನು ಆರೋಪ ಅಂತಂದ್ರೆ ಇದು ಗ್ಯಾರಂಟಿಗಳನ್ನ ನಡ್ಸಕ್ ಆಗ್ತಾ ಇಲ್ಲ, ಗ್ಯಾರಂಟಿ ನಡ್ಸಕ್ ಆಗದೆ ಇನ್ನೊಂದು ಮಾರ್ಗೋಪಾಯ ಹುಡುಕ್ತಾ ಇದ್ದೀರಿ. ಇವತ್ತು ಹಿಮಾಚಲ ಪ್ರದೇಶದ CM ಮುಖ್ಯಮಂತ್ರಿ ಹೇಳಿದ್ರು, ಈ 5 ಗ್ಯಾರಂಟಿ ಘೋಷಣೆ ಮಾಡಿ ಇವತ್ತು ಅಲ್ಲಿ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಜನರ ಮುಂದೆ ಹೋಗಿ ಕೈ ಬಿಟ್ಕೊಂಡು ಕೇಳ್ಕೊಂಡು ದಯವಿಟ್ಟು ಈ ಒಂದು ನಾವು 5 ಗ್ಯಾರಂಟಿ ನಡ್ಸಕ್ಕಾಗಲ್ಲ, ಸಹಕಾರ ಕೊಡಿ ಅಂತ ಕೇಳಿದ್ರು. ಅದೇ ರೀತಿ ನಮ್ದು ಪಕ್ಕದ ತೆಲಂಗಾಣದ CM ಕಥೆಗಳು ಇದಾಗಿತ್ತು. ನಮ್ಗೆ ಆದಾಯ ಇರೋದು 18,000 ಕೋಟಿ, ನಮ್ಗೆ ವೆಚ್ಚ ಆಗ್ತದೆ 22,000 ಕೋಟಿ ವೆಚ್ಚ ಆಗ್ತಾ ಇದೆ. ಆಗ ಈ ಗ್ಯಾರಂಟಿ ನಡೆಸೋ ವಿಫಲ ಆಗ್ತಾ ಇದೀವಿ ಅಂತ ಅವರು ಕೂಡ ಎಷ್ಟೋ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಇವತ್ತು ಇವರೇ ಸನ್ಮಾನ್ಯ DK ಶಿವಕುಮಾರ್ ಹೇಳಿದ್ದಾರೆ. ಜನ ಮುಂದೆ ಹೋಗಿ ಏನ್ ಕೇಳ್ಕೊಂತ ಇದ್ದಾರೆ, ಇವತ್ತು ದಯಮಾಡಿ ಅಂಗಲಾಚಿ ದಾನಿಗಳು ದಾನ ಮಾಡಿ ಮಕ್ಕಳು ಶೂಸ್ ಕೊಡ್ಬೇಕು. ನೀವು 4 ಲಕ್ಷ ಕೋಟಿ ಬಜೆಟ್ ಬಂದ ಮಾಡಿದ್ದು ಗಾತ್ರ ಬಜೆಟ್, ಇವತ್ತು ಶ್ವೇತ ಪತ್ರ ಕೊಡಕ್ ಆಗ್ತಾ ಇಲ್ಲ. ದಾನಿಗಳ ಹತ್ರ ನೀವು ಭಿಕ್ಷೆ ಕೇಳ್ತಾ ಇದ್ರಿ, ಅದಿರ್ಲಿ. ಅದಾದ್ಮೇಲೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಏನ್ ಕೇಳ್ಕೊಂತ ಇದ್ರಿ, ಸಮರ್ಥರು ಈ ಗ್ಯಾರಂಟಿಗಳನ್ನ ಕೈ ಬಿಡಿ, ನೀವು ಸಮರ್ಥವಾಗಿದ್ದೀರಿ, ದಯಮಾಡಿ ಬಿಡಿ ಅಂತ ಕೇಳ್ಕೊಂತ ಇದ್ರಿ. ಯುವ ನಿಧಿಗೆ ನೀವು ಇವತ್ತು ಕೆಲಸನೇ ಕೊಡ್ಲಿಲ್ಲ, ಉದ್ಯೋಗನೇ ಸೃಷ್ಟಿ ಮಾಡಿಲ್ಲ. ಆದ್ರೂ ಯುವ ನಿಧಿನ ನೀವು ಕಂಪ್ಲೀಟ್ ನಿಲ್ಸ್ಬಿಟ್ರಿ, ಇವತ್ತು ಬೀದಿ ತಂದು ಬಿಟ್ಬಿಟ್ರೆ ಅವ್ರನ್ನ ಯುವ ನಿಧಿಗಳನ್ನ. ಇವತ್ತು ನೀವು ಹೇಳಕ್ ಹೋಗ್ತಾ ಇರೋದೇನು, ಗ್ಯಾರಂಟಿಗಳು. ನಮಗಿಲ್ಲಿ ಏನ್ ಬೇಕಾಗಿರೋದು ಗ್ಯಾರಂಟಿ ವಿರೋಧಿಗಳಲ್ಲ, ಅವೈಜ್ಞಾನಿಕವಾದ ಗ್ಯಾರಂಟಿಗಳನ್ನ ತಂದು ಜನರನ್ನ ನಂಬಿಸಿ ವೈಜ್ಞಾನಿಕವಾಗಿ ಹೆಂಗ್ ಗ್ಯಾರಂಟಿ ಯೋಜನೆ ನೀವು ಹೇಳ್ತೀರಿ, ಅವ್ರ ಸಲಹೆಗಳು ಕೊಡಿ, ತಗೋತೀವಿ. ಸೈನ್ಸ್ ಹೆಂಗ್ ಮಾಡಬಹುದು ಸರ್? ಈಗ ಇವರು ಮಾಡ್ಬೇಕಾಗಿರೋದು ಇಷ್ಟೇ ಸರ್. ಇವತ್ತು DBT ಅಕೌಂಟ್ ಅಂತ ಇವ್ರು ಹೇಳ್ತಾ ಇದ್ರು, ಬ್ಯಾಂಕ್ ಅಕೌಂಟ್ಗಳು. ಬ್ಯಾಂಕ್ ಮುಖಾಂತರ ಪರಿಶೀಲನೆ ಮಾಡಿ, ಇಂಡಿವಿಜುವಲ್ ಕರೀಲಿ, ಸ್ಕ್ರೂಟಿನಿಂಗ್ ಮಾಡ್ಲಿ. ಎಲ್ಲಾ ಜಿಲ್ಲೆಗಳಲ್ಲೂ, ಎಲ್ಲಾ ತಾಲೂಕುಗಳು, ಎಲ್ಲಾ ಗ್ರಾಮ ಪಂಚಾಯತ್ಗಳು ಬ್ಯಾಂಕ್ಗಳಿದಾವೆ. ಬ್ಯಾಂಕ್ ನಾನೊಬ್ಬ ಮೀಡಿಯೇಟರ್ ಅಷ್ಟೇ, ಇಲ್ಲಿ ಸ್ಕ್ರೂಟಿನಿ ಮಾಡೋದು, ಪರಿಶೀಲಿಸೋದು ನಾನೊಬ್ಬ ಮೀಡಿಯೇಟರ್. ಸರ್ಕಾರದ ಹಣ ಇಲ್ಲಿ ಬಂದ್ಬಿದ್ದಿದೆ, ನಾನು ಇದ್ರಲ್ಲಿ ನನ್ನ ಕೆಲಸ ಅಲ್ಲ, ಸ್ಟಾಫ್ ಇದಾರೆ ಅಂತ ಕೇಳ್ತಾನೆ. ಸರ್ಕಾರ ವಿರುದ್ಧ ಮಾತಾಡೋ ಸಾಧ್ಯನಿಲ್ಲ. ಸಂಸ್ಥೆಗಳು ಸರ್ಕಾರದ ಅಂಡರ್ ಇಶ್ಯೂ ಮಾಡ್ಬೋದು, ಒಂದು ಸರ್ವೆ ನೋಟಿಸ್ ಮಾಡೋದು. ಈ ತರ ಒಂದು ಫೋಲ್ ಆಗ್ತಾ ಇದೆ, ಸತ್ತವರ ಅಕೌಂಟ್ ದುಡ್ಡು ಹೋಗ್ತಾ ಇದೆ, ಪರಿಶೀಲನೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಟ್ರ್ಯಾಕ್ ಮಾಡಬಾರ್ದು. ಬ್ಯಾಂಕ್ ಅವರು ಎಲ್ಲಿಗೆ ಆಗ್ತದೆ, ನಾವು ದುಡ್ಡೆಲ್ಲ ಆಗ್ತಾ ಇದೀವಿ, ಎಲ್ಲಿ ಡಿಪಾಸಿಟ್ ಮಾಡ್ತಾ ಇದೀವಿ, ನಾವು ಬ್ಯಾಂಕ್ ಡಿಪಾಸಿಟ್ ಮಾಡ್ತಾ ಇದ್ವಿ ಅಂದ್ರೆ ಬ್ಯಾಂಕ್ ಅವ್ರ ಕೈ ಜೋಡಿಸಿರ್ಬೇಕು. ಹಂಗಾರೆ ಆಗಿರ್ಬೇಕು.